ವಿನಯ್ ಆ ಮಾತಿಗೆ ಮುಷ್ಟಿ ಬಿಗಿದ. ಆ ನಾಲಿಗೆಗೆ ಎಲುಬೆಳೆದವನು ಬಾಯಿಗೆ ಬಂದಂತೆ ಬೊಗಳಿದ್ರೆ, ನೀನು ಇಲ್ಲಿಗೆ ಬಂದು ಅಳ್ತಿದ್ಯಾ? ಕೆನ್ನೆ ಬಾರಿಸ್ಬೇಕಿತ್ತು, ಹಾಗೆ ಬಂದಿದೆಯಲ್ಲ ಅಂತ ಹೊರಗೆ ಹೋಗ್ತಿದ್ರೆ, ನಿಲ್ಲು ವಿನಯ್ ಅಂತ ಸುಜಾತ ಅವನ ಹಿಂದೆ ಹೋದ್ಲು. ಮೈಥಿಲಿ ಏನೂ ನಡೀತಿದೆ ಎಂದು ತಿಳಿದೆ ಬೊಂಬೆ ಅಂತ ನಿಂತುಬಿಟ್ಲು. ಅವ್ರು ಹೋದ್ಮೇಲೆ ಮಳೆ ನಿಂತ ಮೇಲೆ ಆಗೋ ಅತೀವ ನಿಶಬ್ದ ಮನೆಯಲ್ಲಿ ಆವರಿಸ್ತು. ತಾನು ಅಸಲಿ ಏನಾಯಿತು, ಈ ರಮೇಶ್ ಯಾರು, ಯಾಕೆ ಈ ರೀತಿ ಮಾತಾಡ್ದ ಅಂತ ಮೆಲ್ಲನೆ ಕೇಳಿದ್ಲು. ಅವನೊಬ್ಬ ಕುಡುಕ ಮೈಥಿಲಿ, ಹೆಂಗಸ್ರನ್ನ ಕಂಡ್ರೆ ಅವನಿಗೆ ಎಲ್ಲಿಲ್ಲದ ಸೊಕ್ಕು. ಬೇಕಂತಲೇ ಅವಮಾನ ಮಾಡಿ ಎದುರಿಲ್ಲವನ್ನ ಕೆರಳಿಸಿ ಜಗಳಕ್ಕೆ ನಿಲ್ತಾನೆ. ಅವನಿಗೆ ಅಣ್ಣ ಅಂದರೆ ದ್ವೇಷ. ಅಣ್ಣ ಚೆನ್ನಾಗಿ ಓದ್ಕೊಂಡು ಕೆಲಸ ಮಾಡ್ತಿದ್ದಾನೆ, ಅವನೇನೋ ಕುಡಿದು ಊರವ್ರ ಜೊತೆ ಜಗಳ ಆಡ್ತಾ ಅಡ್ಡಾಡ್ತಾನೆ. ಅತ್ತೆಯಿಂದ ಯಾವಾಗಲೂ ಬೈಕುಳ ತಿಂತಾನೆ. ಅವನಿನ್ನೂ ಬದಲಾಗಲ್ಲ ಅಂತ ಆಕೆ ಬಿಟ್ಬಿಟ್ಟಿದ್ದಾಳೆ. ಅವನ ಪಾಡಿಗೆ ಅವನೇನೋ ಬೊಗಳ್ತಿರ್ತಾನೆ. ಅವನು ಅಂದ ಮಾತ್ರಕ್ಕೆ ನೀನೇನು ಗಾಬರಿ ಬಿಡಬೇಡ, ಅವನ ಮಾತಿಂದ ನಾವೇನು ಕೆಟ್ಟವರಾಗಲ್ಲ. ಅಣ್ಣ ಹೋಗಿದ್ದಾನಲ್ವ, ಸರಿಯಾಗಿ ಬಟ್ಟೆ ಒಗೆದಂತೆ ಒಗೆದು ಬಂದರೆ ಬುದ್ಧಿ ಬರುತ್ತೆ ಈ ಮಗನಿಗೆ. ಅಂದಹಾಗೆ ನೀನು ಆಫೀಸ್ ಮೊದಲ ದಿನ ಹೇಗಿತ್ತು ಅಂದ್ಲು. ಹ್ಞೂ ಚೆನ್ನಾಗಿತ್ತು, ನಂಗೆ ಸ್ವಲ್ಪ ತಲೆನೋವಿದೆ, ತಡಿ ಸ್ಟ್ರಾಂಗಾಗಿ ಚಹಾ ಮಾಡ್ಕೊಂಡು ಬರ್ತೀನಿ ಅಂತ ತನುಜ ಹೋದರೆ, ಮೈಥಿಲಿ ಬಟ್ಟೆ ಬದಲಾಯಿಸಿ ಮುಖ ತೊಳ್ಕೊಂಡು ಬಂದ್ಲು. ಇಬ್ಬರು ಹೊರಗೆ ಮಂಚದ ಮೇಲೆ ಕೂತು ಚಹಾ ಕುಡಿತಿದ್ರೆ, ವಿನಯ್ ಎಷ್ಟು ಕೋಪದಲ್ಲಿ ಏನು ಮಾಡ್ತಾನೋ ಅಂತ ಒಳಗೊಳಗೆ ಮೈಥಿಲಿಗೆ ಭಯ ಆಗ್ತಿತ್ತು. 1 ಗಂಟೆ ಆದರೂ ಮನೆಗೆ ಬಾರದವನ್ನ ನೋಡಿ, ತನು, ವಿನಯ್ ಮತ್ತು ಆಂಟಿ ಇನ್ನೂ ಬರಲಿಲ್ಲ, ಏನಾಗಿರ್ಬೋದು? ಏನೂ ಆಗಲ್ಲ, ನೀನು ಗಾಬರಿ ಪಡಬೇಡ ಅಂತ ತನುಜ ಹೇಳ್ತಿರುವಾಗಲೇ ಮನೆ ಮುಂದೆ ಬೈಕ್ ಬಂತು. ಅತ್ತ ತಿರುಗಿದ ಮೈಥಿಲಿ ದಂಗಾದ್ಲು. ತಲೆಗೆ ಪಟ್ಟಿ ಕಟ್ಕೊಂಡ ಸುಜಾತ ಮತ್ತು ಕೈಗೆ ಪಟ್ಟಿ ಕಟ್ಕೊಂಡ ವಿನಯ್ ಬರ್ತಿದ್ರು. ಮೈಥಿಲಿ ಓಡ್ ಹೋಗಿ, ಏನಾಯಿತು, ಈ ಗಾಯಗಳೇನು ಅಂತ ಗಾಬರಿಯಿಂದ ಕೇಳಿದ್ಲು. ಸುಜಾತ ಉತ್ತರಿಸ್ದೆ ಮೈಥಿಲಿಯನ್ನು ಕೆಕ್ಕರಿಸಿ ನೋಡ್ತಾ ಒಳಗೆ ಬಂದು, ತನು ಬಿಸಿನೀರಿಡು ಅಂತ ಕಿರ್ಚಿದ್ಲು. ವಿನಯ್ ಏನಾಯಿತು, ಅಲ್ಲಿ ಜಗಳ ಏನಾದರೂ ಆಯಿತಾ ಅಂತ ಆತಂಕದಿಂದ ಕೇಳಿದ್ಲು. ಹೌದು, ಆ ರಮೇಶನ್ ತಲೆ ಒಡೆದು ಬಂದಿದ್ದೀನಿ, ಇನ್ನೊಮ್ಮೆ ನಿನ್ನ ತಂಟೆಗೆ ಅಥವಾ ನಮ್ಮ ತಂಟೆಗೆ ಬರಲ್ಲ. ಯಾಕಿದೆಲ್ಲ ವಿನಯ್, ಅವಶ್ಯಕತೆ ಇಲ್ಲ. ನನಗಾಗಿ ನಿಮ್ಮ ರಕ್ತ ಸುರಿಸೋಷ್ಟು ನಾನೇನು ದೊಡ್ಡೋಳಲ್ಲ. ಇಂಥ ತೊಂದರೆಗಳು ಬರ್ತವೆ ಅಂತ ನಾನು ಹೊರಟು ಹೋಗ್ತೀನಿ ಎಂದೆ, ನೀನು ಕೇಳಲಿಲ್ಲ. ಈಗ ನೋಡು ಎಲ್ಲಿವರೆಗೆ ಬಂತು. ನಾಳೆನೇ ನಾನು ಯಾವುದಾದ್ರೂ ಹಾಸ್ಟೆಲ್ಗೆ ಸೇರ್ತೀನಿ ಅಂತಿದ್ರೆ, ಇದುವರೆಗೂ ನಿನ್ನನ್ನು ದೂರ ಕಳಿಸ್ಬೇಕು ಅಂದ್ಕೊಂಡಿದ್ದೆ. ಈಗ ಈ ಆಲೋಚನೆ ಕೈಬಿಟ್ಟಿದ್ದೀನಿ. ಯಾರಿಗೂ ಹೆದರಿ ನಾವು ಓಡೋ ಹೋಗಬೇಕಿಲ್ಲ. ಅಮ್ಮನಿಗೆ ಸತ್ಯ ಹೇಳಿ ನಿನ್ನನ್ನು ಇಲ್ಲೇ ನನ್ನ ಹತ್ರವೇ ಇಟ್ಕೊಳ್ತೀನಿ. ನಾನಿರಲ್ಲ ಅಂದರು ಯಾಕೆ ಕೇಳಿಸ್ಕೊಳ್ಳಲ್ಲ? ನೀನು ದೂರ ಹೋದರೆ ಅಪಾಯ ಇದೆ ಮೈಥಿಲಿ. ಆ ರಮೇಶ್ ಇಲ್ಲಿಗೆ ನಿಲ್ಲಲ್ಲ, ಅವನ ಕಣ್ಣು ನಿನ್ನ ಮೇಲೆ ಬಿದ್ದಿದೆ. ನೀನು ಒಬ್ಬಳೇ ಸಿಕ್ಕರೆ. ಮೈಥಿಲಿ ಮುಖದ ಬಣ್ಣ ಬದಲಾಗೋದನ್ನು ಕಂಡು ಮಾತು ನಿಲ್ಲಿಸ್ತಾ, ವಿನಯ್, ನಿನಗೆ ಕೋಪ ಬಂದರೂ ಸರಿ, ನಾನು ನಿನ್ನ ಬಿಟ್ಕೊಡಲ್ಲ. ಅವಶ್ಯಕತೆ ಬಿದ್ದರೆ ಈಗಲೇ ತಾಳಿ ಕಟ್ಟಿ ನೀನು ಬಾಯಿ ಜೊತೆ ಎಲ್ಲರೂ ಬಾಯಿನ ಮುಚ್ಚಿಸ್ತೀನಿ ಅಂತ ವಿನಯ್ ಒಳಗೆ ಹೋದರೆ, ಮೈಥಿಲಿ ಇದ್ದಲ್ಲೇ ಬಹಳ ಹೊತ್ತು ಕದಲದೆ ನಿಂತಿದ್ಲು. ಚಂದ್ರಮೌಳಿ ಆಫೀಸ್ಗೆ ಹೋಗಲು ತಯಾರಾಗ್ತಿದ್ರು. ರಾಧಾಕೃಷ್ಣ ಅವರು ಸ್ವರಾಜ್ಯಂ ಅವ್ರ ಜೊತೆ ಅದೇ ಸಾಯಂಕಾಲ ಮನೆಗೆ ಬಂದಿದ್ದರು. ಮಾವನಿಗೆ ಬೆಳಿಗ್ಗೆ ಚಹಾ ಕೊಟ್ಲು ವಾಸವಿ. ಮಾವಯ್ಯ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಹೇಳಮ್ಮ ಅಂದರು ಓದ್ತಿದ್ದ ಪೇಪರ್ ಪಕ್ಕಕ್ಕಿಟ್ಟು. ಮಗ, ಸೊಸೆ ಮತ್ತು ಮಕ್ಕಳು ಇಂಡಿಯಾಗೆ ಬಂದಿದ್ದಾರೆ ಅಂತ ತಿಳಿಯಿತು. ಅವ್ರನ್ನ ನೋಡ್ಬೇಕನ್ನಿಸ್ತಿದೆ. ಅವ್ರನ್ನ ನೋಡಿದವರಿಗೆ ತಿಳಿಯೋದು ಬೇಡ, ಒಂದು ಬಾರಿ ಕಣ್ತುಂಬ ನೋಡ್ಬರಬೇಕು ಅಂತ ಮನಸ್ಸು ಹಂಬಲಿಸ್ತಿದೆ. ನಿಮ್ಮ ಮಗನಿಗೆ ಹೇಳಿದ್ರೆ ನನ್ನ ಬೈದರು, ಆ ನಂಬಿಕೆ ಕಳ್ಕೊಂಡವ್ರು ಕೂಡ ನಾನೇ. ಆದರೆ ಈ ವಯಸ್ಸಿನಲ್ಲಿ ಮಕ್ಕಳು, ಸೊಸೆ, ಮಗನ ಜೊತೆ ಪ್ರಶಾಂತವಾಗಿ ಬದುಕಬೇಕು ಅಂತ ನನಗೂ ಇದೆ. ಹೀಗೆ ಒಬ್ಬಳೇ ಏನೋ ಕಳ್ಕೊಂಡಂತೆ ಇರೋದು ನನಗೆ ತುಂಬ ಕಷ್ಟ ಆಗ್ತಿದೆ. ನೀವೇ ಹೇಗಾದರೂ ಅವ್ರ ಹತ್ರ ಮಾತಾಡಿ ಮಕ್ಕಳನ್ನು ನೋಡೋ ವ್ಯವಸ್ಥೆ ಮಾಡಿ ಅಂತ ಅಂದ್ಲು ವಾಸವಿ. ಸೊಸೆಯನ್ನು ಕಳೆದ ಕೆಲವು ದಿನಗಳಿಂದ ಗಮನಿಸ್ತಿದ್ದ ರಾಧಾಕೃಷ್ಣ ಅವರು ಅವಳ ಮಾತನ್ನು ತಳ್ಳಿ ಹಾಕಲಿಲ್ಲ. ಅವಳ ಆಸೆನ ಪ್ರಾಮಾಣಿಕತೆ ಇತ್ತು. ಅವಳ ಮಾತು ಮತ್ತು ಕಣ್ಣುಗಳ ಪ್ರೀತಿ ಕಾಣಿಸ್ತಿತ್ತು. ಚಂದ್ರಮೌಳಿಗೆ ಹೇಳಿದ್ರೆ ಖಂಡಿತ ಕೂಗಾಡ್ತಾನೆ. ನಾನು ಅರ್ಜುನ್ ಹತ್ರ ಮಾತಾಡ್ತೀನಮ್ಮ ಅಂದರು. ಬೇಡ ಮಾವಯ್ಯ ಅವರೇ, ಅವನಿಗೆ ತಿಳಿದ್ರೆ ಮತ್ತೆ ಇಲ್ಲದ ಜಗಳ ಆಗುತ್ತೆ ಅಂತ ಅವಳು ಗಾಬರಿದ ಅಂತಿದ್ರೆ, ನಕ್ಕ ಅವರು ಫೋನ್ ತೊಗೊಂಡು ತೋಟಕ್ಕೆ ಹೋಗಿ ಅರ್ಜುನ್ ಕಾಲ್ ಮಾಡಿದ್ರು. ಆಫೀಸ್ಗೆ ತಯಾರಾಗ್ತಿದ್ದ ಅರ್ಜುನ್, ಶುಭೋದಯ ತಾತಯ್ಯ, ಏನಿದ್ದು ಬೆಳಗ್ಗೆ ಫೋನ್ ಮಾಡಿದ್ದೀರಿ ಅಂದ. ನಿನ್ನ ಹತ್ರ ಒಂದು ಸಣ್ಣ ವಿಷಯ ಮಾತಾಡ್ಬೇಕು ಅರ್ಜುನ್. ಯಾವ ವಿಷಯ? ಮಕ್ಕಳಿಗೆ ಇಲ್ಲಿಗೆ ಬರೋದು ನಿನಗಿಷ್ಟವೇ ಅರ್ಜುನ್? ಅತ್ತ ಕಡೆಯಿಂದ ಉತ್ತರ ಬರಲಿಲ್ಲ. ವಯಸ್ಸು ಮುಗೀತಾ ಬಂದಿದೆ. ಧರ್ಮ ಅಧರ್ಮ, ಸತ್ಯ ಅಸತ್ಯ ಎಲ್ರಿಗೂ ತಿಳಿಯಿತು. ಬೇಸರ ಪಟ್ಟರು ಹೋದವ್ರನ್ನ ವಾಪಸ್ ತರೋದಕ್ಕೆ ಸಾಧ್ಯ ಇಲ್ಲ. ತಪ್ಪು ಮಾಡಿದವ್ರನ್ನ ಕ್ಷಮಿಸ್ಬಿಡು ಮಗನೇ. ಉಳಿದ ಇಳಿ ವಯಸ್ಸಿನಾದರೂ ಮೊಮ್ಮಕ್ಕಳ ಜೊತೆ ಪ್ರಶಾಂತವಾಗಿ ಕಳೀಬೇಕು ಅಂತ ಅವರು ಆಸೆ ಪಡ್ತಿದ್ದಾರೆ. ಕೆಲವು ತಪ್ಪುಗಳಿಗೆ ಪ್ರಾಯಶ್ಚಿತ ಇರೋದಿಲ್ಲ ತಾತಯ್ಯ. ಅತ್ತ ಕಡೆಯಿಂದ ಕಟುವಾಗಿ ಬಂತು ಉತ್ತರ. ಸ್ಪೀಕರ್ನಲ್ಲಿ ಅರ್ಜುನ್ ಮಾತಿನ ವಾಸವಿ ಮತ್ತು ಆಗಲೇ ಕೆಳಗೆ ಬಂದ ಚಂದ್ರಮೌಳಿ ಕೇಳಿಸ್ಕೊಂಡ್ರು. ಇಬ್ಬರು ಒಬ್ಬರನ್ನೊಬ್ಬರು ಬೇಸರದಿಂದ ನೋಡಿಕೊಂಡ್ರು. ಚಂದ್ರಮೌಳಿ ಕೂಡ ವಾಸವಿ ಬೇಸರದಿಂದ ಸರಿಯಾಗಿ ಊಟ ಮಾಡದಿರೋದು, ರಾತ್ರಿ ನಿದ್ದೆಯಲ್ಲಿ ಮಕ್ಕಳನ್ನು, ಅರ್ಜುನನ್ನು ನೆನೆದು ಕನವರಿಸೋದನ್ನು ನೋಡ್ತಿದ್ರು. ತಪ್ಪು ತಿಳ್ಕೊಂಡು ಹೆಂಡತಿಗಾಗಿ ಮಾತ್ರ ಅಲ್ಲ, ತಾನು ಮಾಡಿದ ತಪ್ಪಿಗೂ ಏನಾದರೂ ಮಾಡಬೇಕು ಅಂದ್ಕೊಂಡ್ರು. ಆಫೀಸ್ ಸಮಯ ಆಯಿತು ತಾತಯ್ಯ, ಇಡ್ತೀನಿ ಅಂತ ಅರ್ಜುನ್ ಕಾಲ್ ಕಟ್ ಮಾಡ್ದ. ಅವನಿಗೆ ಟೈ ತಂದ ಅನ್ವಿಕಾ ಅರ್ಜುನ್ ನೋಡ್ತಿದ್ರೆ ಕಟ್ಟಲು ಹೇಳಿದ. ಕಾಲು ಬೆರಳ ಮೇಲೆ ನಿಂತು ಮೆಲ್ಲನೆ ಟೈ ಕಟ್ತಾ ಅನ್ವಿಕಾ ಅರ್ಜುನ್ ಕಣ್ಣುಗಳನ್ನ ನೋಡಿದ್ಲು. ಅವನ ನೋಟ ಎಲ್ಲೋ ಇತ್ತು.
ಕ್ಷಮಿಸಲು ಸಾಧ್ಯ ಇಲ್ವಾ? ಅತಿ ಮೆಲ್ಲ ಕೇಳಿದ್ಲು. ಅವಳನ್ನ ತೀಕ್ಷ್ಣವಾಗಿ ನೋಡ್ದ. ಬಂಧಗಳನ್ನ ಉಳಿಸ್ಕೊಳ್ಬೇಕು, ಅವ್ರು ನಮಗೆ ಬಿಟ್ಟರೆ ಇನ್ಯಾರಿದ್ದಾರೆ? ನೀವು ದೂರ ಇದ್ದಾಗ ನಾನು ನಮಗಾಗಿ ಅಂದ್ಕೊಳ್ಳಿಲ್ವಾ? ಅನ್ವಿಕಾ ಮಾತು ಪೂರ್ತಿ ಆಗಲಿಲ್ಲ. ಅವಳ ಸೊಂಟ ಅವನ ತೋಳ್ನಲ್ಲಿ ಸಿಲುಕ್ತು. ನಾನು ಮತ್ತು ಅವರು ಒಂದೇ ಅಂತಿದ್ಯಾ ಅಂದ ಬೆಂಕಿ ಉಗುಳೋ ಕಣ್ಣುಗಳಿಂದ. ಇಲ್ಲ, ನಾನು ಹಾಗಂತಿಲ್ಲ. ಆದರೆ ಅಮ್ಮ ಅಪ್ಪನನ್ನು ಈ ವಯಸ್ಸಿನಲ್ಲಿ ಯಾಕೆ ಬೇಸರ ಪಡಿಸ್ಬೇಕು? ಅದಕ್ಕೆ ಇದ್ದಿದ್ರೆ ಯಾವಾಗಲೂ ಅವ್ರ ತಪ್ಪುಗಳನ್ನ ಕ್ಷಮಿಸ್ತಿದ್ರು. ಇನ್ನು ಸಾಕು, ಪಾಠ ಮಾಡಬೇಡ. ಅವಳು ದೂರ ಇದ್ದು ಮಕ್ಕಳನ್ನು ಹೊಟ್ಟೆಯಲ್ಲಿ ಹೊತ್ತು ಎಷ್ಟು ಸಾವಿರ ಬಾರಿ ಅಮ್ಮ ಅಪ್ಪ ಅಂತ ಅವರ ಪರವಾಗಿ ಹಂಬಲಿಸಿದಾಳೆ ಎಂಬುದು ನಿನಗೆ ತಿಳಿಯದು. ಹೆರಿಗೆ ಕೋಣೆಗೆ ಹೋಗುವಾಗಲೂ ಅವಳ ಅಮ್ಮನಿಗಾಗಿ ಹುಡುಕಿದ ನೋಟ ಇನ್ನೂ ಇಲ್ಲೇ ಇದೆ. ಚಿಕ್ಕಂದಿನ ನಾನು ನೋವನ್ನು ನೀನು ಅನುಭವಿಸ್ತಿದ್ಯಾ, ನಿನಗೆ ತಿಳಿಯಲ್ವಾ ಅಂತ ಅನ್ವಿಕಾಳನ್ನು ಬಿಟ್ಟು ವೇಗವಾಗಿ ಕೆಳಗೆ ಹೋದ. ಈ ಸಮಸ್ಯೆ ಜೀವನ ಪರ್ಯಂತ ಇದ್ರೆ ಎಷ್ಟೇ ಸಂತೋಷ ಇದ್ರೂ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡ ಅನ್ವಿಕಾ ಹೀಗಾದರೂ ಅರ್ಜುನ್ ಮನಸ್ಸು ಬದಲಿಸಿ ಮಕ್ಕಳಿಗೆ ಅಜ್ಜಿ ಪ್ರೀತಿ ಸಿಗುವಂತೆ ಮಾಡುವಂಥ ದೇವರಲ್ಲಿ ಬೇಡ್ಕೊಂಡು ಕೆಳಗೆ ಹೋದ್ಲು. ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಅರ್ಜುನ್ ಬಡಿಸ್ತಿದ್ರೆ ನಾನು ಬಡಿಸ್ತೀನಿ ಅಂತ ಬಂದ ಅನ್ವಿಕಾಳನ್ನು ಕೈ ಸನ್ನೆಯಿಂದ ತಡೆದು ತಾನೇ ಮಕ್ಕಳಿಗೆ ತಿನ್ನಿಸ್ತಿದ್ರೆ ಅನ್ವಿಕಾ ಕಣ್ಣಲ್ಲಿ ನೀರು ಬಂದವು. ಅಮ್ಮ ಅಪ್ಪ ಗಂಭೀರವಾಗಿರೋದನ್ನು ಕಂಡು ಮಕ್ಕಳು ಕೂಡ ಸದ್ದಿಲ್ಲದೆ ತಿಂಡಿ ಮುಗಿಸಿ ಶಾಲೆಗೆ ತಯಾರಾದರು. ಮಮ್ಮಿ ಬಾಯ್ ಅಂತ ಖುಷಿ, ಅಮ್ಮ ಬರ್ತೀನಿ ಅಂತ ಹೀರಾ ಇಬ್ಬರೂ ಅನ್ವಿಕಾಳಿಗೆ ಮುತ್ತು ಕೊಟ್ಟು ಕಾರ್ನಲ್ಲಿ ಕೂತರು. ಊಟದ ಬ್ಯಾಗ್ಗಳನ್ನ ಕೊಟ್ಟು ಬಾಯ್ ಹೇಳಿ ಅರ್ಜುನನ್ನು ನೋಡಿದ್ಲು. ಅವನ ಮುಖ ಇನ್ನೂ ಗಂಭೀರವಾಗಿತ್ತು. ಕಾರ್ ಕಾಂಪೌಂಡ್ ದಾಟಿ ಹೋಯಿತು. ಒಳಗೆ ಬೇಸರದಿಂದ ಬಂದ ಅನ್ವಿಕಾಳನ್ನು ನೋಡಿ, ಏನಮ್ಮ ಅವನು ಯಾಕಿಷ್ಟು ಕೋಪದಲ್ಲಿದ್ದಾನೆ? ಏನಾದರೂ ಜಗಳ ಆಯ್ತಾ ಅಂತ ಸುಂದರಿ ಅವರು ಅಜ್ಜಿ ಕೇಳಿದ್ರು. ಅನ್ವಿಕಾ ವಿಷಯ ತಿಳಿಸಿದ್ಲು. ಅವಳ ಬೇಸರದಲ್ಲೂ ಅರ್ಥ ಇದೆ, ಅವನ ಕೋಪದಲ್ಲೂ ಅರ್ಥ ಇದೆ. ಆದರೆ ಏನು ಮಾಡೋದು, ಎರಡು ಬೇರೆ ಧ್ರುವಗಳು ಸೇರೋದಕ್ಕೆ ಸಾಧ್ಯವೇ? ಆದರೆ ಈಗ ಎಷ್ಟು ಕಾಲ ಅಜ್ಜಿ? ಈ ಜೀವನದಲ್ಲಲ್ವಾ ಯಾರೇನೇ ಆದರೂ ಪ್ರಾಣ ಹೋದ್ಮೇಲೆ ಬೇಸರ ಪಟ್ಟರೆ ಬರುತ್ತಾ? ಅವರಿಗಾಗಿ ಅವನು ಬೇಸರ ಪಡೆದಿದ್ರು ಆ ಹಿರಿಯರ ನೋವನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ. ವಾರದಲ್ಲಿ ಒಂದಿನ ಮಕ್ಕಳನ್ನ ಕಳಿಸಿದ್ರೆ ಅವಳು ಅಡುಗೆ ಮಾಡಿ ಹಾಕಿ ಮೊಮ್ಮಕ್ಕಳನ್ನ ನೋಡಿ ಎಷ್ಟು ಸಂಭ್ರಮಿಸ್ತಾರೆ. ಕೋಟಿ ಕೊಟ್ಟರು ಬರುತ್ತಾ ಆನಂದ? ಆ ವಿಷಯ ಅವನಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಬೇಸರದಿಂದ ಹಿಂದೆ ತಿರುಗಿದ ಅನ್ವಿಕಾಳ ಮುಂದೆ ಅರ್ಜುನ್ ನಿಂತಿದ್ದ. ಪ್ರಾಣ ಹೋದಂತಾಯಿತು. ಮೇಜಿನ ಮೇಲಿದ್ದ ಫೈಲ್ ತೊಗೊಂಡು ಹೋಗ್ತಾ ಒಂದು ನೋಟ ನೋಡಿದಾಗ ಅವಳು ತಡಬಡಾಯಿಸಿ ತಲೆ ತಗ್ಸಿದ್ಲು. ಮೈಗೆ ಹತ್ತಿದ ಕೊಳೆಯನ್ನು ತೊಳೆದುಕೊಳ್ಳಲು ವಿನಯ್ ಸ್ನಾನಕ್ಕೆ ಹೋಗ್ತಿದ್ರೆ ಬಿಸಿ ನೀರಿಡ್ತೀನಿ ಇರೋಣ ಅಂದ್ಲು ತನುಜ. ಅಮ್ಮನನ್ನು ನೋಡ್ಕೋತಾನು, ನಾನು ನೀರು ಸೇರ್ಕೊಳ್ತೀನಿ ಅಂತ ಇತ್ತಲಿಗೆ ಹೋದ ವಿನಯ್. ಸುಜಾತ ತಲೆನೋವಿನಿಂದ ಮಲಗಿರೋದನ್ನು ಕಂಡು ಮೈಥಿಲಿ ವಿನಯ್ ಹಿಂದೆ ಹೋದ್ಲು. ಅವರಿಬ್ಬರು ಹೋದ್ಮೇಲೆ ತನುಜ ಅಮ್ಮನಿಗೆ ಬಿಸಿ ಹಾಲು ಕಾಯಿಸೋದಕ್ಕೆ ಹೋದ್ಲು. ಕೈಗೆ ಪಟ್ಟಿ ಇರೋದ್ರಿಂದ ಶರ್ಟ್ ಬಿಚ್ಚಲು ವಿನಯ್ ಕಷ್ಟಪಡ್ತಿದ್ದ. ಮೈಥಿಲಿ ತಾನೇ ಮುಂದೆ ಹೋಗಿ ಅವನ ಕೈ ಪಕ್ಕಕ್ಕೆ ಸರಿಸಿ ಬಟನ್ ಬಿಚ್ಚಿದ್ಲು. ಮನೆ ಹಿತ್ತಲಾದ್ರಿಂದ ಮಸುಕಾದ ಬೆಳಕಷ್ಟೇ ಇತ್ತು. ಲೈಟ್ ಹಾಕೋದು ಮೈಥಿಲಿ ಹೋಗ್ತಿದ್ರೆ ಅವಳನ್ನ ತಡೆದು ಹತ್ತಿರ ಎಳ್ಕೊಂಡು, ನನಗೆ ತಿಳಿತಿಲ್ಲ ಮೈಥಿಲಿ, ಯಾಕೆ ನನಗೂ ಹೀಗೆ ನಂಟು ಬೆಳೆದಿದೆ ಅಂತ. ಆದರೆ ನೀನು ನನ್ನನ್ನು ಒಪ್ಕೊಳ್ತಿಲ್ಲ. ಈಗಲೂ ನಿನಗಾಗಿ ಏನು ಮಾಡೋದಕ್ಕೂ ನಾನು ಸಿದ್ಧ. ಅದಕ್ಕಾಗಿ ಯಾರ ಜೊತೆ ಬೇಕಾದರೂ ಹೋರಾಡ್ತೀನಿ. ನನ್ನ ಜೀವನದಲ್ಲಿ ಒಂದನ್ನೇ ನಂಬ್ತೀನಿ, ಒಬ್ಬರನ್ನೇ ಪ್ರೀತಿಸಬೇಕು, ಅವರಿಗಾಗಿ ಎಲ್ಲಿವರೆಗೆ ಬೇಕಾದರೂ ಹೋಗಬೇಕು. ನಿನಗಿಂತ ಸುಂದರವಾದ ಒಳ್ಳೆಯ ಗುಣ ಇರೋ ಹುಡುಗಿಯರು ನನಗೆ ಪರಿಚಯ ಆಗಿದ್ದಾರೆ. ಆದರೆ ನಾನು ಯಾರ ಜೊತೆಯೂ ಬೆರೀಲಿಲ್ಲ. ನಿನ್ನ ಅಹಂಕಾರ, ನಿನ್ನ ವ್ಯಕ್ತಿತ್ವ ತಿಳಿದಿದ್ರೂ ನಿನ್ನ ಜೊತೆ ಯಾಕಿಷ್ಟು ದೂರ ಬಂದಿದ್ದೀನಿ ಅಂತ ಇನ್ನೂ ತಿಳಿದಿಲ್ಲ. ನಾನು ನಿನ್ನ ಬಿಟ್ಕೊಡಲಾರೆ. ನನ್ನ ಮೇಲೆ ಕೋಪ ಇದ್ದರೆ ತೋರಿಸು. ನನ್ನ ವ್ಯಕ್ತಿತ್ವ ಇಷ್ಟ ಆಗದಿದ್ದರೆ ಮುಖದ ಮೇಲೆ ಹೇಳಿ ಬದಲಿಸ್ಕೊಳ್ತೀನಿ. ಆದರೆ ನನಗಾಗಿ ಮಾತ್ರ ನನ್ನ ಬಿಟ್ಟು ಹೋಗಬೇಡ ಅಂತ ಹೇಳ್ತಿದ್ದ. ಅವನ ಕಣ್ಣುಗಳನ್ನ ನೋಡ್ತಿದ್ದ. ಮೈಥಿಲಿ ಕಣ್ಣಲ್ಲಿ ನೀರು ತುಂಬಿಕೊಂಡ್ವು. ಅವನ ಬೆಚ್ಚನೆ ಎದೆಗೆ ಹೊರಕೊಂಡ್ಳು. ಒಂದು ಅಪ್ಪುಗೆ ಅವಳ ಆ ಪುಟ್ಟ ಸ್ಪರ್ಶ ಅವನಿಗೆ ಅವಳು ಪ್ರೀತಿಸಲು ಶುರು ಮಾಡಿದಾಳೆ ಎಂದು ತಿಳಿಯಿತು. ಮೆಲ್ಲನೆ ಬೆನ್ಸವರಿ, ನಾನು ಸ್ನಾನ ಮಾಡಿ ಬರ್ತೀನಿ, ನೀನು ಹೋಗಿ ಊಟ ಸಿದ್ಧ ಮಾಡು ಅಂತ ಬಿಟ್ಟ. ನಾನೇ ಸ್ನಾನ ಮಾಡಿಸ್ತೀನಿ. ನೀನಾ? ನನಗೆ ಗೊತ್ತು, ಸರಿ ಬಾ ಅಂತ ಮೈಥಿಲಿ ಕೈ ಹಿಡಿದು ಸ್ನಾನದ ಮನೆಗೆ ಕರೆದೊಯ್ದು ಸೀಮೆಂಟ್ ತೊಟ್ಟಿ ಮೇಲೆ ಕೂತ. ಪ್ಯಾಂಟ್ ಅಂದ್ಲು. ತೆಗೆದಿಲ್ಲ ಅಂದ. ಶರ್ಟ್ ತೆಗೆದೆ ಅಲ್ವಾ, ಇದನ್ನು ತೆಗಿ ಅಂದ್ಲು. ಅವನು ಕಾಲನ್ನು ಕೆಳಗಿರೋ ಸ್ಟೂಲ್ ಮೇಲೆ ಇಟ್ಟು ಬಟನ್ ಬಿಚ್ಚುತ್ತಾ ಕಣ್ಣು ಮುಚ್ಕೊಂಡ್ಳು. ಹೀಗೆ ಮಾಡಿಸ್ತೀಯಾ ಸ್ನಾನ ಕಣ್ಣು ಮುಚ್ಕೊಂಡು? ಸ್ನಾನ ಮುಖ್ಯ, ಹೇಗೆ ಮಾಡಿಸಿದ್ರೇನು? ತಾಯಿ ನೀನು ಹೋಗು, ನಾನೇ ಮಾಡ್ತೀನಿ. ಪ್ಲೀಸ್ ಕೂಗಾಡಬೇಡ, ಯಾರಾದರೂ ಕೇಳಿದ್ರೆ ಚೆನ್ನಾಗಿರಲ್ಲ. ಸರಿ, ನಿನಗಿಷ್ಟ ಬಂದಂತೆ ನೀರು ಸುರಿತೀನಿ ಅಂತ ಪ್ಯಾಂಟ್ ಹಿಡಿದು ಟವಲ್ ಸುತ್ತಲೂ ಹೋದರೆ, ಅದು ಇದ್ದರೆ ನಂಗೆ ಸ್ನಾನ ಮಾಡಿದ ಅನುಭವ ಬರಲ್ಲ ಅಂತ ಟವಲ್ ಎಸೆದು ಈಗ ಮಾಡಿಸು ಅಂದ. ಗಟ್ಟಿಯಾಗಿ ಉಸಿರು ತೊಗೊಂಡು ಮೈಥಿಲಿ ಬೆಚ್ಚನೆ ಉಸಿರು ವಿನಯದೆ ತಗಲಿ ಗಿಲಿ ಅನ್ನಿಸ್ತು. ಅವಳ ಕೈ ಹಿಡಿದು ಮುಂದೆ ಕೇಳಿಕೊಂಡು, ನನ್ನನ್ನು ಹೀಗೆ ನೋಡಿ ನನ್ನ ಶೀಲ ಕದ್ದಿದ್ಯಾ? ಇನ್ನು ನನಗೆ ಮದುವೆ ಹೇಗಾಗುತ್ತೆ? ನನ್ನ ಜೀವನ ಏನಾಗುತ್ತೆ? ಇವಾಗ ತಾನೇ ಅಂದೆ ಅಲ್ವಾ ನಿನಗೆಲ್ಲ ನಾನೇ ಅಂತ, ಈಗ ಯಾಕೆ ಮದುವೆ ಅಂತ ಪ್ಲೇಟ್ ಬದಲಿಸ್ತಿದ್ಯಾ? ವಿನಯ್ ಅವಳ ಮಾತಿಗೆ ಗ್ಯಾಪ್ ಕೊಡಲಿಲ್ಲ. ಅವನಿಗೆ ಸಹಾಯ ಮಾಡಿದ್ಲು ಅಥವಾ ಅವನೇ ಅವಳಿಗೆ ಉಸಿರು ನೀಡೋದು ತಿಳಿಯೋದು. ಆದರೆ ಅರ್ಧ ಗಂಟೆ ನಂತರ ಇಬ್ಬರು ಬೇರೆಯಾಗಿ ಬೆವರಿನ ಹನಿಗಳನ್ನು ಏರಿದ ಹೃದಯ ಬಡಿತವನ್ನು ಹತೋಟಿಗೆ ತಂದುಕೊಳ್ತಿದ್ರು. ಮೈಥಿಲಿ ಕಣ್ಗಳಲ್ಲಿ ನಾಚಿಕೆ ತುಂಬ್ಕೊಂತು. ಅವಳ ಕೆನ್ನೆ ಸವರಿ, ಮದುವೆ ಮಾಡ್ಕೊಳ್ಳೋಣವಾ ಅಂದ ಪ್ರೀತಿಯಿಂದ. ಹ್ಞೂ ಅಂದ್ಲು ತಲೆ ಅಡ್ಡವಾಗಿ ಆಡಿಸ್ತಾ.
ವಯಸ್ಸಿನ ಶಾಖ ಜಾಸ್ತಿಯಾಗಿ ಮೆದುಳು ದೇಹ ನನ್ನ ಮಾತು ಕೇಳ್ತಿಲ್ಲ, ಅರ್ಥ ಮಾಡ್ಕೊ ಪ್ಲೀಸ್. ನಿಮ್ಮ ಅಮ್ಮನಿಗೆ ತಿಳಿದ್ರೆ ಸರಿಯಾಗಿ ಬಾರಿಸ್ತಾರೆ, ಸುಮ್ಮನೆ ಟವಲ್ ಸುತ್ಕೊಂಡು ಬಾ ಅಂತ ಕಣ್ಣು ಮುಚ್ಕೊಂಡು ಹೊರಗೆ ಬಂದು ಹೃದಯದ ಮೇಲೆ ಕೈ ಇಟ್ಕೊಂಡು ಓಡ್ತಿರೋ ಮನಸ್ಸನ್ನು ಹತೋಟಿಗೆ ತಂದುಕೊಂಡ್ಳು. ಕುತ್ತಿಗೆ ಮೇಲೆ ಬೆಚ್ಚಗೆ ತಗುಲಿದ ವಿನಯ್ ಉಸಿರಿಗೆ ಅವಳಲ್ಲಿ ಬೆವರಿನ ಹನಿಗಳು ಮೂಡಿದ್ವು. ನನ್ನ ಹಾಗೆ ನೋಡೋದು ನೀನು ಮಾತ್ರ, ನೀನು ನೋಡಿದ್ದು ಕೊಡೋದು ನಿನಗೆ ಮಾತ್ರ, ಸೊ ತಪ್ಪಿಲ್ಲ. ನೀನು ಗಾಬರಿಪಟ್ಟು ನನ್ನ ಹೆದರಿಸ್ಬೇಡ, ಇಡಿಯಟ್ ನೀನು. ಹಸಿ ಬಿಸಿಯಾಗಿ ಹೇಗೆ ಮಾತಾಡ್ತೀಯಾ ಅಂತ ವಿನಯ್ನನ್ನ ಚಿವುಟಿ ಒಳಗೆ ಓಡಿದ್ಲು. ಇವತ್ತಿನಿಂದ ಮೈಥಿಲಿ ಮನಸ್ಸಿನಲ್ಲಿ ಅವನಿಗೊಂದು ಸ್ಪಷ್ಟತೆ ಬಂತು. ಮನೆಯಲ್ಲಿ ಅಮ್ಮನನ್ನು ಒಪ್ಪಿಸಿ ಹೇಗಾದರೂ ಮೈಥಿಲಿಯನ್ನು ಮದುವೆಯಾಗಿ ಅವಳಿಗೆ ರಕ್ಷಣೆ ನೀಡಬೇಕಂತ ನಿರ್ಧರಿಸ್ದ. ಮಧ್ಯಾಹ್ನ ಊಟದ ಬ್ಯಾಗ್ ತೊಗೊಂಡು ಅನ್ವಿಕಾ ನೇರವಾಗಿ ಆಫೀಸ್ಗೆ ಹೋದ್ಲು. ಅವಳ ಕೈಯಲ್ಲಿದ್ದ ಡಬ್ಬಿ ನೋಡಿ ಮ್ಯಾನೇಜರ್ ಓಡಿ ಬಂದು, ಕೊಡಿ ಮೇಡಮ್, ನಾನು ಕೊಡ್ತೀನಿ ಅಂದ. ಪರವಾಗಿಲ್ಲ, ನೀವು ಹೋಗಿ ನಿಮ್ಮ ಕೆಲಸ ನೋಡಿ ಅಂತ ನೇರವಾಗಿ ಲಿಫ್ಟ್ ಹತ್ತಿ ಅರ್ಜುನ್ ಕ್ಯಾಬಿನಿಗೆ ಬಂದು ಬಾಗಿಲು ತಟ್ಟಿದ್ಲು. ಒಳಗೆ ಬಾ ಎಂಬ ರಾಕ್ಷಸ ಧ್ವನಿಗೆ ಮೆಲ್ಲನೆ ಹೆಜ್ಜೆ ಹಾಕ್ತಾ ಹೋಗಿ ಊಟದ ಡಬ್ಬಿಯನ್ನು ಅವನ ಟೇಬಲ್ ಮೇಲೆ ಇಟ್ಲು. ಆದರೂ ಅವನು ನೋಡದಿದ್ದಕ್ಕೆ ಮುನಸ್ಸಿನಿಂದ ಕೋಪದಿಂದಿದ್ದ ಅವನ ಕೈಗಳನ್ನ ಪಕ್ಕಕ್ಕೆ ಸರಿಸಿ ಅವನ ಮಡಿಲಲ್ಲಿ ಕೂತು ಅವನ ಕುತ್ತಿಗೆ ಕೈ ಹಾಕಿ, ನೀವು ಹೀಗಿದ್ರೆ ಸ್ವಲ್ಪ ಚೆನ್ನಾಗಿರಲ್ಲ, ಹೆಣ್ಮಕ್ಳ ಥರ ಯಾಕೆ ಯಾವಾಗಲೂ ಮುನ್ಸ್ಕೊಳ್ತೀರಿ ಅಂದ್ಲು. ಅವನ ನೋಟ ಅವಳ ಮೇಲೆ ಇರಲಿಲ್ಲ. ತಲೆನೋವಿದೆಯೇ, ಮಸಾಜ್ ಮಾಡಲಾ ಅಂತ ಎಣ್ಣೆ ಡಬ್ಬಿ ತೆಗೆದು ಅವನ ತಲೆಗೆ ಮಸಾಜ್ ಮಾಡೋದಕ್ಕೆ ಶುರು ಮಾಡಿದ್ಲು. ಮುದುಡಿದ ಅವನು ಕಣ್ರೆಪ್ಪೆಗಳು ಪ್ರಶಾಂತವಾಗಿ ತೆರೆದುಕೊಂಡವು. ಹಣೆ ಮೇಲೆ ಮುತ್ತಿಟ್ಟು, ಕ್ಷಮಿಸು ಅಂದ್ಲು. ಬಾಯಿ ಮುಚ್ಚು. ಅವನ ಮಾತಲ್ಲಿ ಕೋಪ ಇರಲಿಲ್ಲ. ಇನ್ನು ಮಸಾಜ್ ಮಾಡಲಾ ಅಂದ್ಲು. ಅನ್ನ ಕೊಸವಾಗ್ತಿದೆ. ಇಬ್ಬರಿಗೂ ಸೇರಿಸಿ ಊಟ ಬಡಿಸಿದ್ರೆ ಅವನು ಕಣ್ಣೀರಿಸಿ ನೋಡ್ದ. ಒಂದು ನಗು ನಕ್ಕು ಒಂದೇ ತಟ್ಟೆ ತಂದು ಅವನ ಮಡಿಲಲ್ಲಿ ಕೂತು ಅವನಿಗೆ ತುತ್ತು ನೀಡಿದ್ಲು. ನಿಮ್ಮ ಕೋಪ ಇಷ್ಟು ಬೇಗ ಹೋಯಿತು ಅಂದರೆ ನಂಬೋದಕ್ಕಾಗ್ತಿಲ್ಲ. ಅರ್ಜುನ ಮುಖದಲ್ಲಿ ಒಂದು ಮಾನ್ಸ್ಟರ್ ಸ್ಮೈಲ್ ಬಂದು ಅನ್ವಿಕಾ ಇದೆಯಲ್ಲಿ ದಿಗಲು ಹುಟ್ಟಿಸ್ತು. ಕೊನೆ ತುತ್ತು ತಿಂದ ಮೇಲೆ ಅನ್ವಿಕಾ ಕೈಯಿಂದ ತಟ್ಟೆ ದೂರ ಮಾಡಿ ಅವಳನ್ನು ಎತ್ಕೊಂಡು ರೂಮ್ ಒಳಗೆ ಹೋದ. ಶರ್ಟ್ ಬಟನ್ ಬಿಚ್ತಿರೋ ಅವನ ಮುಖ ನೋಡ್ತಿದ್ರೆ ಅನ್ವಿಕಾಳಿಗೆ ಮದುವೆಗಿಂತ ಮೊದಲನೇ ದಿನಗಳು ಕಂಡ ಭಯ ಕಾಣಿಸ್ತು. ಏನು ಮಾಡ್ತಿದ್ದೀರಿ ಅಂದ್ಲು ತೊದಲುತ್ತಾ. ಪನಿಷ್ಮೆಂಟ್, ಬಾಯಲ್ಲಿ ಹೇಳಿದ್ರೆ ಕೇಳ್ತಿಲ್ವಲ್ಲ ಅಂತ ಸ್ವಿಚ್ ಬೋರ್ಡ್ ಕಡೆ ಕೈ ಹಾಕಿದಾಗ ಲೈಟ್ ಆಫ್ ಆಗಿ ರೂಮ್ ಗಾಢ ನೀಲಿ ಬಣ್ಣಕ್ಕೆ ತಿರುಗ್ತು. ಅನ್ವಿಕಾ ತಾನು ಎಲ್ಲಿದ್ದೀನಿ ಅಂತ ತಿಳಿಯೋ ಮೊದಲೇ ಅವಳ ಕಿರುಚಾಟ ಗೋಡೆಗಳನ್ನ ದಾಟಿ ಹೊರಗೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಅರ್ಜುನ್, ಏನು ಮಾಡ್ತಿದ್ಯಾ? ಅವಳ ಗಂಟಲು ಒಣಗಿ ಹೋಯಿತು. ಮೈ ಭೂಕಂಪ ಬಂದಂತೆ ನಡುಗ್ತಿದೆ. ಕೈಗಳ ಹಾಸಿಗೆಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತಿದೆ. ಅರ್ಜುನ್, ಸಾಕು ಪ್ಲೀಸ್ ಬಿಟ್ಬಿಡು, ಇನ್ನೆಂದು ನಿಂಗೆ ಕೋಪ ತರಿಸಲ್ಲ ಅಂತ ಕಷ್ಟಪಟ್ಟು ಹೇಳ್ತಿದ್ದ. ಅವಳ ಮಾತುಗಳು ಆಮೇಲೆ ನರಳಾಟವಾದವು. ಅರ್ಧ ಗಂಟೆ ನಂತರ ಅವಳು ಸುಸ್ತಾಗಾರೆ ಪ್ರಜ್ಞಾವಸ್ಥೆಗೆ ಹೋದಾಗ ಅರ್ಜುನ್ ಬಿಟ್ಟ. ಅವಳು ಗಟ್ಟಿಯಾಗಿ ಉಸಿರು ತಗೊಂಡ್ಳು. 2 ನಿಮಿಷ ಆದರೂ ಅರ್ಜುನ್ನ ಸ್ಪರ್ಶ ಇಳಿದಿರೋದಕ್ಕೆ ಕಣ್ಣು ತೆರೆದು ನೋಡಿದ್ಲು. ಅವಳ ಕೈಯಲ್ಲಿದ್ದ ಅವನ ಶರ್ಟ್ ಹರಿದು ಹೋಗಿತ್ತು. ಅವನು ಇನ್ನೊಂದು ಶರ್ಟ್ ಹಾಕ್ಕೊಂಡು ಬಾಗಿಲಿನ ಕಡೆ ಹೋಗ್ತಿದ್ದ. ಏನು ಮಾಡ್ತಿದ್ಯಾ ಅಂತ ಆಕ್ರೋಶದಿಂದ ಕಿರ್ಚಿದ್ಲು. ಒಂದು ವಿಚಿತ್ರ ನಗು ಬೀರಿ ಬಾಗಿಲು ತೆಗೆದಿದ್ದವನಿಗೆ, ಪ್ಲೀಸ್, ಇದು ನ್ಯಾಯ ಅಲ್ಲ, ಹೀಗೆ ನಾನು ಅರ್ಧಕ್ಕೆ ಬಿಟ್ಟು ಹೋದರೆ ಪಾಪ ತಟ್ಟುತ್ತೆ ಅಂದ್ಲು. ಅರ್ಜುನ್ ತಿರುಗಿ ನೋಡಿ, ಸುಸ್ತಾಗಿದೆಯಾ, ವಿಶ್ರಾಂತಿ ತಗೋಬೇಗ, ಒಂದು ಸಣ್ಣ ನಿದ್ದೆ ಮಾಡಿ ಸರಿಯಾಗುತ್ತೆ ಅಂದ ಅದೇ ನಗುವಿನೊಂದಿಗೆ. ನಿದ್ದೆಯಲ್ಲ, ನನ್ನ ಆಸೆ ಸಮುದ್ರನ ಮುಳುಗಿಸಿ ಹೋಗ್ತಿದ್ಯಾ, ಹೀಗೆ ಮಾಡಿದ್ರೆ ನನಗೆ ಕೋಪ ಬರುತ್ತೆ. ಅನ್ವಿಕಾ ಓಡಿ ಬರೋ ಮೊದಲೇ ಬಾಗಿಲು ಹಾಕಿ ಹೋಗ್ಬಿಟ್ಟ. ಅನ್ವಿಕಾ ಎಷ್ಟು ಕಿರ್ಚಾಡಿದ್ರೂ ಅರ್ಜುನ್ ಬಾಗಿಲು ತೆರೀಲಿಲ್ಲ. ಅವಳಿಗೆ ಅಸಹಾಯಕತೆ ಮತ್ತು ಕೋಪ ಎರಡೂ ಬಂತು. ಅವನು ಬರಲ್ಲ ಅಂತ ತಿಳಿದ ಮೇಲೆ ತಲೆ ಹಿಡಿದು ಕೂದಲು ಅನ್ವಿಕಾ. ಸಾಯಂಕಾಲ ಚಹಾ ಸಮಯವಾದ್ದರಿಂದ ಚಹಾ ಮತ್ತು ತಿಂಡಿ ತಗೊಂಡು ಅರ್ಜುನ್ ಬಾಗಿಲು ತೆರೆದ. ಹಾಸಿಗೆ ಮೇಲೆ ಮುದುಡಿಕೊಂಡು ಮಲಗಿದ್ದ ಅನ್ವಿಕಾಳನ್ನು ನೋಡಿ ನಗ್ತಾ ಅವಳ ಪಕ್ಕ ಕೂತು ಕೂದಲಲ್ಲಿ ಕೈ ಹಾಡಿಸಿದಾಗ ಅದು ಒದ್ದೆಯಾಗಿತ್ತು. ಅವಳು ಸ್ನಾನ ಮಾಡಿದಾಳೆ ಎಂದು ತಿಳಿದು ಹೊದಿಕೆ ತೆಗೆದ. ಅವಳವನು ಬೆಚ್ಚಿದ ಶರ್ಟ್ ಹಾಕೊಂಡಿದ್ಲು. ಮೆಲ್ಲನೆ ಅವಳನ್ನ ಮುಟ್ಟಿದ. ಕಣ್ಣು ಉಜ್ತಾ ಇದ್ದ ಅನ್ವಿಕಾ ಅರ್ಜುನ್ನ ನೋಡಿ ಮುಖ ತಿರುಗಿಸ್ಕೊಂಡು ತನ್ನ ಸೀರೆಗೆ ಹುಡುಕ್ತಿದ್ರೆ ಅವಳನ್ನ ಎಳೆದು ಮಡಲಲ್ಲಿ ಕೂರಿಸ್ಕೊಂಡ. ಸ್ನಾನ ಮಾಡಿದ್ಯಾ ಅಂತ ಕಿವಿ ಹತ್ತಿರ ಮೇಲೆ ಉದ್ದ. ಅವಳಿಗೆ ಮೈಯೆಲ್ಲ ಮಿನುಗಿದಂತಾಯಿತು. ಅವನ ಕೈ ಸರಿಸಿ ಸೀರೆ ತೊಗೊಳೋದಕ್ಕೆ ಹೋದರೆ ಅವನು ನಗ್ತಾ ನೋಡ್ತಿದ್ದ. ನೀನು ಮಾನ್ಸ್ಟರ್ ಅಲ್ಲ, ರಾಕ್ಷಸ ಅಂತ ಬೈತಾ ಬ್ಲೌಸ್ ಲಂಗ ಹಾಕ್ಕೊಂಡು ಸೀರೆ ಉಡೋದಕ್ಕೆ ಹೋದರೆ ಅವನು ಸೆರೆಗೆ ಎಳೆದ. ನಾನು ಅಳ್ತೀನಿ, ಮನೆಗೂ ಬರಲ್ಲ ಅಂತ ಬೆರಳು ತೋರಿಸಿದ್ಲು. ಅವನಿಗೆ ಅವಳನ್ನ ನೋಡಿ ಆಸೆ ತಡೆಯಲಾಗಲಿಲ್ಲ. ಚಹಾ ಕುಡಿಯೋಣ ಬಾ, ಆಮೇಲೆ ಉಡಬಹುದು ಅಂದ. ಚಹಾನೂ ಬೇಡ, ಹಾಲು ಬೇಡ, ನೀನೇ ಕುಡಿ ಅಂತ ಸೀರೆ ಎಳೆಯೋದಕ್ಕೆ ನೋಡಿದ್ಲು. ಕುಡಿದ್ರೆ ಮಾತ್ರ ಕೊಡ್ತೀನಿ, ಇಲ್ದಿದ್ರೆ ಹೀಗೆ ಇರು. ಕೋಪದಿಂದಲೇ ಅವನಿಗೆ ಟೀ ಸುರಿತಿದ್ದಾಗ ಅವಳನ್ನ ನೋಡ್ತಿದ್ದ. ಅವನ ನಿಗ್ರಹಕ್ಕೆ ಅಗ್ನಿ ಪರೀಕ್ಷೆ ಎದುರಾಯಿತು. ಅವನ ಮುಂದೆ ಕಪ್ಪಿಟ್ಲು. ನೀನು ಕೂಡ ಕುಡಿ. ಅರ್ಜುನ್ ಹೇಳ್ತಿರುವಾಗಲೇ ಅವಳು ಪಕ್ಕ ಕೂತು ಒಂದು ಹನಿ ಕುಡಿದು ಹಾಯಾಗಿದೆ ಅನ್ನೋಷ್ಟರಲ್ಲಿ ಸೊಂಟದ ಮೇಲೆ ಏನೋ ಹರಿದಾಡದಂತಾಯಿತು. ಅಂತ ಕಪ್ ಕೆಳಗೆ ಹಾಕಿದ್ಲು. ಮೈಥಿಲಿ ಮನೆಗೆ ಬರೋಷ್ಟರಲ್ಲಿ ಸುಜಾತಾಳಿಗೆ ತನುಜ ಊಟ ಹಾಕ್ತಿದ್ಲು. ಮೈಥಿಲಿ, ಅಣ್ಣನಿಗೆ ಊಟ ಬಡಿಸು, ನಾನು ಬರೋದಕ್ಕೆ ತಡ ಆಗುತ್ತೆ. ಮೈಥಿಲಿ ಅಡುಗೆ ಮನೆಗೆ ಹೋಗ್ತಿರುವಾಗ, ತನು ಆ ಹುಡುಗಿಗೆ ಯಾವ ಕೆಲಸ ಹೇಳಬೇಡ, ಅವಳ ಅಮ್ಮ ಅಪ್ಪ ಯಾವಾಗ ಬರ್ತಾರೋ ನೋಡಿ ಮನೆಗೆ ಕಳಿಸು, ಇಲ್ಲಿರೋದು ಅವಳಿಗೆ ಮಾತ್ರ ಅಲ್ಲ ನಮಗೂ ಒಳ್ಳೇದಲ್ಲ ಅಂತ ಮೈಥಿಲಿ ಕೇಳಿಸುವಂತೆ ಗಟ್ಟಿಯಾಗಿ ಹೇಳಿದ್ಲು.
ಅಮ್ಮ ಯಾಕೆ ಹೀಗೆ ಹೇಳ್ತಿದ್ಯಾ? ಅವಳನ್ನ ಕರೆತಂದಿದ್ದು ನಾನು, ಅವಳ ಜವಾಬ್ದಾರಿ ಕೂಡ ನಂದೆ. ಯಾರೋ ಏನೋ ಅಂದರು ಅಂತ ನಾವ್ಯಾಕೆ ಕಳಿಸ್ಬೇಕು? ಆ ರಮೇಶನ ಬಗ್ಗೆ ತಿಳಿದು ಅವ್ರ ಮಾತು ಕೇಳ್ತೀಯಾ? ನಾವು ಹಚ್ಕೊಳ್ತಿದ್ರು ಊರಿನವರು ಹಚ್ಕೊಳ್ತಾರೆ. ತುಂಬ ಜನ ಕೇಳಿದ್ರು ಬೇರೆ ಹುಡುಗಿನ ಯಾಕೆ ಇಷ್ಟು ದಿನ ಇಟ್ಕೊಂಡಿದ್ದೀರಿ ಅಂತ. ಮದುವೆ ಆಗೋದು ಗಂಡು ಹೆಣ್ಣು ಒಂದು ಮನೆಯಲ್ಲಿದ್ದರೆ 40 ಥರ ಮಾತಾಡ್ತಾರೆ. ಇದಳ್ಳಿ ಕಾಡಲ್ಲ, ಏನು ನಡೆದು ತಿಳಿಯೋದಿರಲು. ಆದರೂ ಅವರು ಎಂಥ ಮನುಷ್ಯರು. ಹೆಣ್ಣು ಮಗಳನ್ನು ಬೇರೆ ಮನೇಲಿ ಬಿಟ್ಟು ಹೀಗಿರೋದಕ್ಕೆ ಅವರೆಲ್ಲ ಮನುಷ್ಯರೇನ? ಛೀ ಅಮ್ಮ ಅಂತ ತನುಜ ತಡೆಯೋದನ್ನು ಕೇಳಿಸ್ಕೊಳ್ತಾ ಮೈಥಿಲಿ ಅನ್ನದ ತಟ್ಟೆ ಹಿಡಿದು ವಿನಯ್ ರೂಮ್ಗೆ ಹೋದ್ಲು. ಅವನಿಗಿದ್ದ ರೂಮ್ನಲ್ಲಿ ಅವನು ಬಟ್ಟೆ ಬದಲಿಸ್ತಿದ್ದ. ಊಟ ನಿನಗೆ ತಂದೆ, ನನಗಲ್ಲ, ನೀನು ತಿನ್ನು, ನಾನು ತರಿಸ್ಕೊಳ್ತೀನಿ. ವಿನಯ್ ಬಿಡಿಸ್ಬೇಡ ಅಂತ ಮೈಥಿಲಿ ಹೇಳ್ತಿರುವಾಗಲೇ ಬಾಗಿಲು ಹಾಕಿ ಅವಳು ಸೊಂಟ ಹಿಡಿದು ಎಳ್ಕೊಂಡ. ಸರಿ ವಿನಯ್, ಇಂದ ಏವರಿಗೆ ಬಂದಿದೆ ಮಾತು ಅಂತ ಭಾಗ್ಯ ಅವಳ ತುಟಿಗೆ ಮುತ್ತು ಕೊಟ್ಟು, ಅಮ್ಮನ ಮಾತು ಕೇಳಿಸ್ಕೊಂಡೆ, ಇದೆಲ್ಲವನ್ನು ಎದುರಿಸಲು ನಾನು ಸಿದ್ಧ. ನೀನು ಕೂಡ ಸಿದ್ಧ ಇದ್ರೆ ಒಳ್ಳೆಯದು. ಹಾಗಿಲ್ಲದೆ ನಾನು ಹೋಗ್ತೀನಿ, ನಿನ್ನ ಬಿಡ್ತೀನಿ ಅಂದರೆ ನಾನು ತಾಳಿ ಕಟ್ಟಿಬಿಡ್ತೀನಿ ಅಂತ ಅವಳಿಗೆ ತುತ್ತು ನೀಡ್ದ. ಅವನ ಪ್ರೀತಿಗೆ ಮೈಥಿಲಿ ಪ್ರತಿ ಕ್ಷಣ ದಾಸಳಾಗ್ತಿದ್ಲು. ಇಷ್ಟು ಪ್ರೀತಿಸೋರು ಇರ್ತಾರಾ ಅನ್ನಿಸ್ತು. ಏನು ಯೋಚಿಸ್ತಿದ್ಯಾ? ತಿನ್ನು, ನನ್ನ ಮದುವೆ ಮಾಡ್ಕೋ ವಿನಯ್. ತಾನೇನು ಕೇಳಿಸ್ಕೊಂಡೆ ಅಂತ ತಿಳಿಯದೆ ವಿನಯ್, ಏನು ಹೇಳ್ತಿದ್ಯಾ ಮೈತು ಅಂತ ವಿಚಿತ್ರವಾಗಿ ಮುಖ ಮಾಡಿದಾಗ ಅವನಿಗೊಂದು ಗುದ್ದು ನೀಡಿ, ನನ್ನ ಮದುವೆ ಮಾಡ್ಕೊಂಡು ಕೇಳ್ತಿದ್ದೀನಿ, ಕೇಳಿಸ್ಲಿಲ್ವಾ ಅಂತ ಕಿಕ್ಕರಿಸಿ ನೋಡಿದ್ಲು. ಅವಳ ಕಣ್ಣೀರು ಒರೆಸಿ, ನಿಜವಾಗಿ ಹೇಳ್ತಿದ್ಯಾ ಅಂದ ಖುಷಿಯಿಂದ. ಹೌದು, ಯಾವಾಗ ಮದುವೆ ಆಗ್ತೀಯಾ ಹೇಳು. ಓ ಮೈ ಗಾಡ್, ನೀನಿಷ್ಟು ವೇಗವಾಗಿರ್ತೀಯ ಅಂದ್ಕೊಂಡಿರಲಿಲ್ಲ. ಯಾಕೆ ಸಡನ್ನಾಗಿ ಮದುವೆ ಅಂದೆ? ಅವಳನ್ನ ಎತ್ತಿ ತಿರುಗಿಸ್ಬೇಕಂದ್ರೂ ಕೈ ನೋವಿರೋದ್ರಿಂದ ಗೋಡೆಗೆ ಅದುಮಿ ಕೇಳಿದ. ಹೆಚ್ಚು ಮಾಡಬೇಡ, ನನ್ನ ನಿರ್ಧಾರ ಬದಲಾಗೋ ಮೊದಲು ಆ 3 ಗಂಟೆ ಹಾಕ್ಬಿಡು. ಇದಕ್ಕೇನಾದರೂ ಕಾರಣ ಇದೆಯೇ? ಅವನು ಅನುಮಾನದಿಂದ ನೋಡ್ದ. ಇದೆ. ಏನು? ನೀನು ಒಪ್ಪಿದರೆ ಹೇಳ್ತೀನಿ. ಮದುವೆ ಮಾಡ್ಕೊಂಡು ನನ್ನ ದೂರ ಕರ್ಕೊಂಡು ಹೋಗು. ದೂರಕ್ಕ ಅಂದರೆ? ಈ ಊರಲ್ಲಿ ಬೇಡ, ನನ್ನ ಆಫೀಸ್ ಹತ್ರ ಯಾವುದಾದ್ರೂ ಮನೆ ಮಾಡ್ಕೊ. ನೀನು ಬಂದು ಹೋಗ್ತಿರು. ಇಲ್ಲಿರೋದಕ್ಕೇನಾಯಿತು? ಮದುವೆ ಆದಮೇಲೆ ನಿನಗೆ ಸಂಪೂರ್ಣ ಹಕ್ಕಿರುತ್ತೆ. ನನಗೆ ಯಾವ ಹಕ್ಕು ಅಧಿಕಾರ ಬೇಡ ವಿನಯ್. ನನಗಾಗಿ ಕಾಯೋ ನೀರನ್ನು ಕಳೆದುಕೊಳ್ಳಲು ಇಷ್ಟ ಇಲ್ಲದೆ ಮದುವೆ ಅಂದೆ ಅಷ್ಟೇ. ಸರಿ, ನಮ್ಮ ಮದುವೆ ಆದದ್ದು ಯಾರಿಗೂ ತಿಳಿಬಾರ್ದಾ? ಅದ್ಧೂರಿಯಾಗಿ ಬೇಡ ಅಂದರೂ ಅಟ್ಲೀಸ್ಟ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ತಿಳಿಬೇಕಲ್ಲ. ನನಗದು ಯಾವುದೂ ಬೇಡ. ನೀನು ಕಟ್ಟೋ ಆ ಹಳದಿ ದಾರ ಒಂದಿದ್ರೆ ಸಾಕು. ಯಾಕಿಷ್ಟು ರಹಸ್ಯವಾಗಿ ಇಡಬೇಕಂದ್ಕೊಂಡಿದ್ಯಾ? ನಾನು ಇಲ್ಲೇ ಇದ್ದರೆ ಎಂದಾದರೂ ಒಂದು ದಿನ ಊರಿನವ್ರಿಗೆ ತಿಳಿಯುತ್ತೆ, ಆ ನಿನ್ನ ಮರ್ಯಾದೆ ಹೋಗುತ್ತೆ. ನಿಮ್ಮ ಅಮ್ಮನಿಗೆ ತಿಳಿದ್ರೆ ಅವರು ಜೀವಂತ ಇರ್ತಾರೋ ಇಲ್ವೋ ಎಂಬ ಭಯ ನನಗಿದೆ. ನನ್ನನ್ನು ದೂರ ಹೋಗೋದಕ್ಕೆ ಬಿಡಲ್ಲ, ಬೇರೆ ಹುಡುಗಿನ ಪ್ರೀತಿಸಲ್ಲ. ಅದಕ್ಕೆ ನಿನ್ನ ಸಂತೋಷಕ್ಕಾಗಿ ಮದುವೆ ಮಾಡ್ಕೊ. ದೂರ ಇರಿಸು, ನಾನು ಅಲ್ಲಿರ್ತೀನಿ, ಅಲ್ಲಿಂದಲೇ ಕೆಲಸಕ್ಕೆ ಹೋಗ್ತೀನಿ. ನೀನು ನಿಮ್ಮ ಅಮ್ಮನಿಗೆ ಹೇಳ್ತೀಯೋ ಇಲ್ವೋ ನಿನ್ನಿಷ್ಟ, ಆದರೆ ನಾನಂತೂ ಇಲ್ಲಿಗೆ ಬರಲ್ಲ. ಅವನಿಗೆ ಕೆನ್ನೆ ಸವರಿ ಹೇಳಿದ್ಲು. ಅವಳ ಕೈಗೆ ಮುತ್ತು ಕೊಟ್ಟು, ಸರಿ ನಿನ್ನಿಷ್ಟದಂತೆ ಆಗಲಿ. ನಾಳೆನೇ ಪೂಜಾರಿಯನ್ನು ಕೇಳಿ ಯಾವುದಾದ್ರೂ ದಿನ ನೋಡಿ ಗುಡಿಯಲ್ಲಿ ಮದುವೆ ಆಗೋಣ, ಆದರೆ ಮ್ಯಾರೇಜ್ ರಿಜಿಸ್ಟರ್ ಮಾಡಿಸೋಣ ಅಂದ ವಿನಯ್. ಸರಿ ಅಂದ್ಲು. ಮತ್ತು ಈ ಖುಷಿಗೆ ಒಂದು ಮುತ್ತು ಅಥವಾ ಅಪ್ಪುಗೆ ನೀಡಬಾರ್ದಾ? ಈಗಾಗಲೇ ಇಷ್ಟು ತೊಗೊಂಡಿದ್ಯಾ, ಸಾಕು ಊಟ ಮಾಡುವಂಥ ಪ್ರೀತಿಯಿಂದ ಅವನನ್ನು ಬೈದು ಅನ್ನ ತಿನ್ನಿಸಿದ್ಲು. ಕೋಪದಿಂದಲೇ ಅವನಿಗೆ ಟೀ ಸುರಿತಿದ್ದಾಗ ಅನ್ವಿಕಾಳ ಅಂದವನ್ನು ನೋಡ್ತಿದ್ದ ಅರ್ಜುನ್ ನಿಗ್ರಹಕ್ಕೆ ಅಗ್ನಿ ಪರೀಕ್ಷೆ ಎದುರಾಯಿತು. ಅವಳು ಮುಂದೆ ಕಪ್ಪಿಟ್ಟ. ನೀನು ಕೂಡ? ಅರ್ಜುನ್ ಅಂತಿರುವಾಗಲೇ ಪಕ್ಕ ಕೂತು ಒಂದು ಹನಿ ಚಹಾ ಕುಡಿದು ಹಾಯಾಗಿದೆ ಎನ್ನುವಷ್ಟರಲ್ಲಿ ಸೊಂಟದ ಮೇಲೆ ಏನೋ ಹರಿದಾಡಿದಂತಾಯಿತು. ಅಂತ ಕಪ್ ಕೆಳಗೆ ಹಾಕಿದ್ಲು ಅನ್ವಿಕಾ. ಅದು ಕೆಳಗೆ ಬಿದ್ದು ಚಹಾ ಚೆಲ್ಲಿದಾಗ ತನ್ನ ಸೊಂಟ ಸವರ್ದ ಅರ್ಜುನ್ ಕೈ ನೋಡಿ, ಏನು ಮಾಡ್ತಿದ್ಯಾ ಅರ್ಜುನ್? ಯಾಕೆ ಈಗ ರಾಕ್ಷಸನ ಥರ ಆಡಿ ನನ್ನನ್ನು ಹೆದರಿಸ್ತಿದ್ಯಾ ಅಂತ ಕಳಿಸಿದ್ಲು. ಚೆನ್ನಾಗಿದೆ ನಿನ್ನ ಹೆದರಿಸೋದು, ಪ್ರೀತಿಯಿಂದ ನೋಡಿಕೊಂಡ್ರೆ ಮಾತು ಕೇಳಲ್ಲ ಅಲ್ವಾ ಅಂತ ಸೊಂಟವನ್ನು ಗಟ್ಟಿಯಾಗಿ ಹಿಡಿದಪ್ಕೊಂಡ. ಮಧ್ಯಾಹ್ನದಂತೆ ತನ್ನ ಮೋಹದ ಸಮುದ್ರದಲ್ಲಿ ಮುಳುಗಿಸಲಿರೋ ಅರ್ಜುನನ್ನು ಎದುರಿಸಲು ನಿರ್ಧರಿಸಿದ ಅನ್ವಿಕಾ ತನ್ನೆಲ್ಲ ಬಲ ಬಳಸಿ ಅವನನ್ನು ತಳ್ಳಿ ಸೀರೆ ಉಟ್ಕೊಂಡು ಹಿಂದೆ ಸರಿದ್ಲು. ಅವನಗ್ತಾ ನೋಡ್ತಿದ್ದ. ಆ ನಗು ಕಂಡವಳು, ನಾನು ಮನೆಗೆ ಹೋಗ್ತಿದ್ದೀನಿ ಅಂತ ವೇಗವಾಗಿ ತನ್ನ ಕ್ಯಾಬಿನಿಗೆ ಬಂದು ಸೀರೆ ಸರಿಪಡಿಸ್ಕೊಂಡು ಡಬ್ಬಿ ಹಿಡಿದು ಹೊರಗೋಡಿದ್ಲು. ಡ್ರೈವರ್ಗೆ ಫೋನ್ ಮಾಡಿ ಕಾರ್ ಸ್ಟಾರ್ಟ್ ಮಾಡಲು ಹೇಳಿದ ಅರ್ಜುನ್. ಅನ್ವಿಕಾ ಹೋದ್ಮೇಲೆ ತನ್ನ ಕೆಲಸ ಮುಂದುವರಿಸ್ದ. ಶಾಲೆಗೆ ಹೋಗಿ ಮಕ್ಕಳನ್ನು ಕರ್ಕೊಂಡು ಮನೆಗೆ ಹೋದ್ಲು ಅನ್ವಿಕಾ. ಬೆಳಗ್ಗೆಯಿಂದ ಸೀರಿಯಸ್ ಆಗಿದ್ದ ಮಮ್ಮಿ ಈಗಲೂ ಹಾಗೆ ಇರೋದನ್ನು ಕಂಡು ಮಕ್ಕಳು ಏನು ಮಾತಾಡಿಸ್ಲಿಲ್ಲ. ಅವರಿಗಾಗಿ ಮಾಡಿದ್ದ ಚಾಕ್ಲೇಟ್ ಕೇಕ್ ಕೊಟ್ಟಳು. ಅನ್ವಿಕಾ ಅಡುಗೆ ಮಾಡ್ತಿದ್ರೆ, ಮಮ್ಮಿ ಏನಾಯಿತು, ಯಾಕಿಷ್ಟು ಸೀರಿಯಸ್ ಆಗಿದೆಯಾ ಅಂತ ಹೀರಾ ಕೇಳಿದ್ಲು. ನಾನಾ ಸೀರಿಯಸ್ ಆಗಿದ್ದೀನಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಅನ್ವಿಕಾ. ಬೆಳಗ್ಗೆ ಡ್ಯಾಡಿ ಸೀರಿಯಸ್ ಆಗಿದ್ರು, ಈಗ ನೀನು ಹೀಗಿದೆಯಾ, ನಿಮ್ಮಿಬ್ಬರ ನಡುವೆ ಜಗಳ ಆಗಿದೆಯಾ? ಹೀರಾ ಕೆನ್ನೆ ಸವರಿ, ಅದೇನಿಲ್ಲ ಮಗಳೇ, ಸಣ್ಣ ಪುಟ್ಟ ಜಗಳ. ಡ್ಯಾಡಿ ನನ್ನ ರೇಗಿಸೋದು, ನಾನು ಮುನಿಸ್ಕೊಳ್ಳೋದು ಇದೆಲ್ಲ ಮಾಮೂಲಿ, ನೀನು ತಲೆ ಕೆಡಿಸ್ಕೊಳ್ಬೇಡ ಸರಿನಾ? ಮಕ್ಕಳಿದ್ದಾರೆ ಅಂತ ತಿಳಿದು ಆ ಭಾವನೆಗಳನ್ನ ಹೊರಗೆ ಹಾಕ್ತಿದ್ದೀನಿ ಅಂತ ಅಂದ್ಕೊಂಡು ಹೀರಾಗಿ ಮುತ್ತು ಕೊಟ್ಟು, ಬೇಗ ಕೇಕ್ ತಿಂದು ಫ್ರೆಶ್ ಆಗಿ ಹೋಮ್ವರ್ಕ್ ಮಾಡಿ ರಾತ್ರಿ ಊಟಕ್ಕೆ ಚಿಕನ್ ಮತ್ತು ಪರೋಟ ಮಾಡ್ತೀನಿ ಅಂದ್ಲು. ನಾನು ಸಹಾಯ ಮಾಡ್ತೀನಿ ಮಮ್ಮಿ ಅಂದ್ಲು ಹೀರಾ. ಸರಿ ಬಾ ಅಂತ ಅವಳನ್ನ ಕರ್ಕೊಂಡ್ಳು.
ಖುಷಿ ಪಾಪ ಮಾತ್ರ ಕೇಕ್ ತಿಂತ ಚಿತ್ರ ಬಿಡಿಸ್ತಿದ್ಲು. ಈ ರಾಕ್ಷಸಿ ಮಗಳಿಗೆ ತಾಯಿ ಕೋಪ ಇದ್ದಾಳೆ ಎಂಬ ಚಿಂತೆ ಇಲ್ಲ. ಅಪ್ಪನ ಹೋಲಿಕೆ ಅಂತ ಗುಣಗ್ತಾ ಅನ್ವಿಕಾ ಅಡುಗೆ ಮಾಡೋದಕ್ಕೆ ರೆಡಿ ಆದ್ಲು. ರಾತ್ರಿ ಹೇಳ್ತೀನಿ ಅರ್ಜುನ್ ನಿನಗೆ ಅಂತ ಹಲ್ಲಿಗಿರಿದ್ಲು ಅನ್ವಿಕಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನೆಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್.